ಆರೇನೂರು ಗ್ರಾಮದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಗೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ವಿಶೇಷ ಪೂಜೆ ನಡೆಯಲಾಯಿತು. ಆನೇಕಲ್ ತಾಲೂಕಿನ ಅತ್ತಿಬೆಲೆ ಹೋಬಳಿ ಆರೇನೂರು ಗ್ರಾಮದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಗೆ ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಯಿತು. ಪುರಾತನ ಕಾಲದಿಂದ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿನಿಂದ ಕಾರ್ತಿಕ ಮಾಸದ ಕೊನೆಯ ಸೋಮವಾರದ ದಿನ ಈ ಊರಿನ ಜನರು ಒಟ್ಟಾಗಿ ಸೇರಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಪೂಜಾ ಕಾರ್ಯಕ್ರಮ ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದರ್ಶನಕ್ಕಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ಈ ಪೂಜೆಯಲ್ಲಿ ಭಾಗವಹಿಸಿ ತಾಯಿಯ ಕೃಪೆಗೆ ಪಾತ್ರರಾಗ್ತಾರೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಜಗನ್ಮಾತೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯನ್ನ ನಂಬಿದವರಿಗೆ ಕಷ್ಟ ದುಃಖಗಳನ್ನು ಹೋಗಲಾಡಿಸಿ ಸುಖ ಸಂಪತ್ತು ನೆಮ್ಮದಿ ಆರೋಗ್ಯ ಭಾಗ್ಯ ನೀಡುವಂತಹ ಕರುಣಾಮಯಿ ಎಂಬುದು ಇಲ್ಲಿನ ಜನರ ನಂಬಿಕೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಎ.ವಿ. ಮುನಿರಾಜು ಹಾಗೂ ಆರೇನೂರು ಗ್ರಾಮಸ್ಥರು ಹಾಜರಾಗಿದ್ದರು. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಚ ಧೀಮಹಿ ಸವದತ್ತಿ ನಿವಾಸಾಯ ಧೀಮಹಿ ತನ್ನೋ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಪ್ರಚೋದಯಾತ್. ನೋಡಿ, ಈ ಶುಭ ದಿವಸ ಎಂದಿನಂತೆ ಪ್ರತಿ ವರ್ಷದಂತೆ ಕಾರ್ತೀಕ ಮಾಸದ ಕೊನೆಯ ವಾರದ ಸೋಮವಾರದಂದು ಎಲ್ಲ ಈ ಆರೇನೂರಿನ ಭಕ್ತ ಮಹಾಶಯರು ಎಲ್ಲರೂ ಕೂಡ ಎಲ್ಲ ಒಂದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕೂಡ ಸೇರಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದೇವಸ್ಥಾನದಲ್ಲಿ ಸ್ವಾಮಿಗೆ ಅಂದರೆ ಆ ತಾಯಿ ರೇಣುಕಾ ಯಲ್ಲಮ್ಮ ದೇವಿಗೆ ಒಂದು ವಿಶೇಷವಾದಂತಹ ಅಭಿಷೇಕ ಪೂಜೆ ಹಾಗೂ ಅಷ್ಟೋತ್ತರ ಕುಂಕುಮಾರ್ಚನೆ ಎಲ್ಲ ರೀತಿಯಾದಂತಹ ಪೂಜೆ ಪುನಸ್ಕಾರಗಳನ್ನು ಆ ದೇವಿಗೆ ಸಲ್ಲಿಸಿ ಆ ಒಂದು ಎಲ್ಲ ರೀತಿಯಾದಂತಹ ಅನುಗ್ರಹವನ್ನು ಎಲ್ಲ ಈ ಆರೇನೂರಿನ ಗ್ರಾಮಸ್ಥರೆಲ್ಲರೂ ಕೂಡ ಪಡಿತಕ್ಕಂಥದ್ದು ಪ್ರತಿ ಒಂದು ವರ್ಷದಲ್ಲೂ ಕೂಡ ಆಗಿದೆ. ಈ ವರ್ಷವೂ ಕೂಡ ಅದೇ ರೀತಿಯಾಗಿ ನಡ್ಕೊಳ್ತಾ ಬಂದಿದೆ. ನೋಡಿ, ಈ ಶುಭ ದಿವಸ ಆ ತಾಯಿಗೆ ದ್ರೌಪದಮ್ಮ ಅಂದರೆ ಕರಗದಮ್ಮ ದೇವಿಯ ರೂಪವಾಗಿ ಅಲಂಕಾರವನ್ನು ಮಾಡಲಿದ್ದು ಎಲ್ಲ ಒಂದು ಭಕ್ತ ಮಹಾಶಯರಿಗೂ ಕೂಡ ಒಳ್ಳೆಯದಾಗಲಿ. ಅಂದರೆ ನೋಡಿ, ಇಲ್ಲಿ ನಮಗೊಬ್ಬರಿಗೆ ಒಳ್ಳೆಯದಾಗಲಿ ಅಂತಲ್ಲ, ಈ ಒಂದು ಲೋಕವನ್ನು ಈ ಒಂದು ಜಗತ್ತನ್ನೇ ಈ ಒಂದು ದೇಶವನ್ನೇ ಕಾಯ್ತಕ್ಕಂತಹ ನಮ್ಮ ಸೈನಿಕರಿಗೆ ಹಾಗೂ ನಮ್ಮ ದೇಶವನ್ನು ಒಂದು ಕಾಪಾಡ್ತಕ್ಕಂತಹ ರೈತಾಪರೊಂದವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ಲ ಒಂದು ಅನುಗ್ರಹಗಳು ಕೂಡ ಅವ್ರಿಗೆಲ್ಲರಿಗೂ ಸಿಗಲಿ. ಇಲ್ಲಿ ಗ್ರಾಮದಲ್ಲಿ ವಾಸ ಮಾಡ್ತಕ್ಕಂತಹ ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಳ್ಳೆಯ ವಿದ್ಯೆ ಬುದ್ಧಿ ಸಿಗಲಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಆನೇಕಲ್ ತಾಲೂಕು ಅತ್ತಿಬೆಲೆ ಹೋಬಳಿ ಆರೇನೂರು ಗ್ರಾಮದಲ್ಲಿ ಪುರಾತನ ಕಾಲದಿಂದ ನೆಲೆಸಿರುವ ಶ್ರೀ ರೇಣುಕಾ ಯಲ್ಲಮ್ಮನ ದೇವಾಲಯದಲ್ಲಿ ಪ್ರತಿ ವರ್ಷ ಮಾಡಿದಂಗೆ ಈ ವರ್ಷವೂ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಈ ವರ್ಷ ವಿಶೇಷವಾಗಿ ಕರಗದಮ್ಮನ್ನು ಮಾಡಿ ವಿಶೇಷವಾಗಿ ಪೂಜಾ ಪುರಸ್ಕಾರಗಳನ್ನು ಮಾಡಿ ಅನ್ನದಾಸೋಹ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಸದಾ ಆ ದೇವರು ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ನೀಡಲಿ. ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಸೇರಿ ಆ ದೇವರ ಕಾರ್ಯವನ್ನು ಮಾಡಲಿ ಅಂತ ಎಲ್ಲರಲ್ಲಿ ಆಶಿಸ್ತೀನಿ. ಈ ಬಾರಿ ಆರೇನೂರು ಗ್ರಾಮದಲ್ಲಿ ಕಾರ್ತಿಕ್ ಸೋಮವಾರದ ಕಡೆ ವಾರದಂದು ಪೂಜಾ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಊರಲ್ಲಿರೋ ಎಲ್ಲ ಹಿರಿಯರು ಮತ್ತು ದೊಡ್ಡವರೆಲ್ಲರೂ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಇವತ್ತು ಅನ್ನದಾಸೋಹ ಆಯಿತು, ಭಕ್ತಾದಿಗಳು ಹೆಚ್ಚಾಗಿ ಬಂದಿದ್ದರು. ಆ್ಯಂಡ್ ಈ ದೇವಸ್ಥಾನ ಅನ್ನೋದು ತುಂಬ ಪುರಾತನವಾದದ್ದು. ತಾತ ಮುತ್ತಾತರ ಕಾಲದಿಂದ ಇದೇ ರೀತಿ ಪದ್ಧತಿ ನಡ್ಕೊಂಡು ಬರ್ತಾಯಿದೆ. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಎಲ್ಲರೂ ಸಹಕಾರ ಕೊಡ್ತಾ ಇರೋದ್ರಿಂದ ತುಂಬ ಸಂತೋಷ ಆಗ್ತಾಯಿದೆ. ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತ ನಾವು ಕೂಡ ತಾಯಿಯಲ್ಲಿ ಕೇಳ್ಕೊಳ್ತೀವಿ. ಯಲ್ಲಮ್ಮ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪ್ರತಿ ಶುಕ್ರವಾರ ಪ್ರತಿ ಮಂಗಳವಾರ ಒಳ್ಳೆ ರೀತಿಯಲ್ಲಿ ಪೂಜೆಗಳು ನಡೀತೈತೆ. ಆ ತಾಯಿನ ನಂಬಿ ಬಂದವ್ರನ್ನ ಯಾರನ್ನೂ ಕೈ ಬಿಡೋದು ಇಲ್ಲ. ಕೊನೆ ಕಾರ್ತಿಕ ಸೋಮವಾರದಂದು ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡಿ ಕಾರ್ತಿಕ ದೀಪೋತ್ಸವ ಮಾಡಿ ಬಂದ ಭಕ್ತರಿಗೆ ಅನ್ನದಾನ ಮಾಡಿದ್ದಾರೆ. ಅಷ್ಟು ನಮ್ಮ ಗ್ರಾಮ ದೇವತೆ ಯಲ್ಲಮ್ಮ ಫಸ್ಟ್ ಆ ತಾಯಿ ಆಶೀರ್ವಾದದಿಂದ ಏನು ನನ್ನ ಸ್ನೇಹಿತನಾದಂಥ ಯಶವಂತ ಪ್ರತಿ ವರ್ಷವೂ ಎಲ್ರಿಗೂ ಊಟ ಆಗಲಿ ಏನು ಬೇಕೆಲ್ಲ ಮುಂದೆ ನೋಡಿಕೊಂಡು ಎಲ್ಲ ಮಾಡಿ ಚೆನ್ನಾಗಿ ಮಾಡಿರೋದ್ರಿಂದ